ರಾಜ್ಯಾದ್ಯಂತ ಬಲರಾಮನ ದಿನಗಳು ಸಿನಿಮಾ ರಿಲೀಸ್. ತುಮಕೂರಿನಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಬಲರಾಮನ ದಿನಗಳು ಇವತ್ತು ರಾಜ್ಯಾದ್ಯಂತ ಪ್ರದರ್ಶನಗೊಳ್ತಾ ಇದೆ. ಕರ್ನಾಟಕ ಜನತೆಗೂ ತುಂಬಾ ಆತರ ಇದೆ ಫಿಲಂ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ರಾಜ್ಯಾದ್ಯಂತ ಬಹು ನಿರೀಕ್ಷಿತ ಬಲರಾಮನ ದಿನಗಳು ಸಿನಿಮಾ ಇಂದು ಭರ್ಜರಿಯಾಗಿ ತೆರೆ ಕಂಡಿದೆ. ಇತ್ತ ತುಮಕೂರಿನ ಗಾಯತ್ರಿ ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಜಿಲ್ಲೆಯಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಗಾಯತ್ರಿ ಥಿಯೇಟರ್ ಮುಂಭಾಗ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಅಲ್ಲದೆ ಸಿನಿಮಾ 100 ದಿನಗಳ ಯಶಸ್ವಿ ಪ್ರದರ್ಶನ ಕಾಣಲಿ ಎಂದು ಶುಭ ಹಾರೈಸಿದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ವಿನೋದ್ ಪ್ರಭಾಕರ್ಗೆ ಶುಭ ಹಾರೈಸಿದ್ರು. ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ಅಡಿ ಪದ್ಮಾವತಿ ಜಯರಾಮ್ ಹಾಗೂ ಶ್ರೇಯಸ್ ಜಯರಾಮ್ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಬಲರಾಮನ ದಿನಗಳು ಸಿನಿಮಾಗೆ ನಿರ್ದೇಶಕ ಕೆಎಂ ಚೈತನ್ಯ ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ನಾಯಕನಾಗಿ ನಟಿಸಿದ್ದು ಪ್ರಿಯಾ ಆನಂದ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಆಕ್ಷನ್ ಕ್ರೈಮ್ ಹಾಗೂ ಡ್ರಾಮಾ ಕಥಾ ಹಂದರ ಹೊಂದಿರುವ ಈ ಚಿತ್ರ ನಿರ್ದೇಶಕ ಕೆಎಂ ಚೈತನ್ಯ ಅವರಿಗೆ ಸಕ್ಸಸ್ ಹಿಟ್ ನೀಡಿ ಆ ದಿನಗಳು ಚಿತ್ರದ ಬಳಿಕ ಮತ್ತೊಂದು ಅಂಡರ್ ವರ್ಲ್ಡ್ ಹಿನ್ನೆಲೆಯ ಕಥೆಯಾಗಿ ಪ್ರಚಾರ ಮಾಡಲಾಗಿದೆ. ಬಲರಾಮ ಎಂಬ ಪಾತ್ರದ ಸುತ್ತ ಸಾಗುವ ಕ್ರೈಮ್ ಸಂಘರ್ಷ ಮತ್ತು ಭಾವನಾತ್ಮಕ ಘಟನೆಗಳು ಚಿತ್ರದ ಪ್ರಮುಖ ಆಕರ್ಷಣೆಯಾಗಿವೆ. ಇನ್ನು ಚಿತ್ರ ವೀಕ್ಷಣೆಗೆ ಆಗಮಿಸಿದ್ದ ಅಭಿಮಾನಿಗಳು ಮಾತನಾಡಿ ವಿನೋದ್ ಪ್ರಭಾಕರ್ ಅವರ ಸಿನಿ ಜೀವನ ಹೊಸ ಅಧ್ಯಾಯ ಇದಾಗಲಿ, ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಶುಭ ಹಾರೈಸಿದ್ರು. ಬಿಡುಗಡೆಯ ಮೊದಲ ದಿನವೇ ಈ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗಿರುವುದು ಚಿತ್ರತಂಡದಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಬಲರಾಮನ ದಿನಗಳು ಇವತ್ತು ರಾಜ್ಯಾದ್ಯಂತ ಪ್ರದರ್ಶನಗೊಳ್ತಾ ಇದೆ. ಈ ಫಿಲಮ್ ಯಶಸ್ವಿಯಾಗಲಿ ಅಂತ 100 ದಿನ ಓಡಲಿ ಅಂತೇಳಿ ನಾವೆಲ್ಲ ಅದನ್ನು ಕಾಯ್ತಾ ಇದ್ದೀವಿ, ಕಾತುರದಿಂದ ಕಾಯ್ತಾ ಇದ್ದೀವಿ. ಫಿಲಮ್ ಹೆಂಗಿದೆ ನೋಡಬೇಕು ಅಂತೇಳಿ ನಮಗೂ ತುಂಬ ಆ ಥರ ಇದೆ. ಕರ್ನಾಟಕ ಜನತೆಗೂ ತುಂಬ ಆ ಥರ ಇದೆ ಫಿಲಮ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಬ್ಬ ರೌಡಿಸಮ್ ಫಿಲಮ್ ಆಗಿರೋದ್ರಿಂದ ಯೂತ್ ಅವರೆಲ್ಲರೂ ಅದನ್ನು ತೀರಾ ಇಷ್ಟಪಟ್ಟು ಕಾಯ್ತಾ ಇದ್ರು. ಯಾವ ಥರ ಇರ್ಬೋದು, ಇನ್ನು ವಿನೋದ್ ಪ್ರಭಾಕರ್ ಫಿಲಮ್ ಈಗ ಹೊಸ ಥರ ಡಿಸೈನಲ್ಲಿ ಬರ್ತಾ ಇದ್ದಾರೆ ಅವರು. ಇದು ಯಾವ ಥರ ಅವ್ರಿಗೆ ಒಂದು ಯಶಸ್ವಿ ಸಿಗಲಿ ಅಂತ ಹೇಳಿ ಎಲ್ಲ ಅವರ ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ. ಇವತ್ತು ತುಮಕೂರು ಗಾಯತ್ರಿ ಥಿಯೇಟ್ರ್ ಚಿತ್ರಮಂದಿರ ಮುಂದೆ ಪಟಾಕಿ ಹೊಡೆದು ಸಿಹಿ ಹಂಚಿ ನಾವು ಇವತ್ತು ಪಿಕ್ಚರ್ನ ಯಶಸ್ವಿಗೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನ ನೋಡೋಕೆ ಬಂದೀವಿ. ನಾವು ಸಹ ತುಂಬ ಜನ ಬೆಳಗಿಂದನೂ ತುಂಬ ಜನ ಬರ್ತಾ ಇದ್ದಾರೆ, ಅಭಿಮಾನಿಗಳು ತುಂಬ ಜನ ಬರ್ತಾ ಇದ್ದಾರೆ. ರಾಜ್ಯಾದ್ಯಂತ ತುಂಬ ಜನ ಯಶಸ್ವಿಗೊಳ್ಳಿ ಅಂತ ನಾವು ಹೌದು ಸರ್, ವಿನೋದ್ ಪ್ರಭಾಕರ್ ಒಂಥರ ಹೊಸ ಅಧ್ಯಾಯನೇ ಅಂತ ಅನ್ಬೋದು. ಯಾಕೆ ಅಂತಂದರೆ ಇವತ್ತು ಈಗ ಬಲರಾಮ ಅನ್ನೋದು ನಿಮಗೆ ಎಲ್ಲ ಕರ್ನಾಟಕ ರಾಜ್ಯ ಜನಗಳಿಗೆ ಗೊತ್ತು, ಅವ್ರದ್ದೊಂದು ಸ್ಟೋರಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಅದನ್ನು ಅವರು ಈ ಥರ ಅವ್ರು ಇಲ್ದಿದ್ದ ಇದರಲ್ಲಿ ಒಂದ್ಸಲ ಅವ್ರನ್ನ ನೆನಪಿಸ್ಕೊಳ್ಳೋಕ್ಕೆ ವಿನೋದ್ ಪ್ರಭಾಕರ್ ಒಂದು ಹೊಸ ಚರಿತ್ರೆ ತಂದಿದ್ದಾರೆ. ಅದ್ರ ಜೊತೆ ಶ್ರೇಯಸ್ ಜಯರಾಮಣ್ಣ ಆಗಿರ್ಬೋದು, ಎಲ್ಲ ಪ್ರೊಡ್ಯೂಸರು ಅವರಿಂದನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ. ಚಿತ್ರ 100 ದಿನ ಓಡಲಿ, ಶುಭವಾಗಲಿ. ಹಾಗಾಗಿ ಆಮೇಲೆ ನಿರ್ಮಾಪಕರು ಪ್ರಥಮವಾಗಿ ನಿರ್ಮಿಸ್ತಕ್ಕಂಥ ಚಿತ್ರ ಇದು ಬಲರಾಮನ ದಿನಗಳು ಶ್ರೇಯಸ್ ಅಣ್ಣನವರು. ಹಂಗಾಗಿ ದಯಮಾಡಿ ಈ ಚಿತ್ರ 100 ದಿನ ಓಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಹಾರೈಸ್ತೀವಿ. ಒಟ್ಟಾರೆ ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಬಲರಾಮನ ದಿನಗಳು ಚಿತ್ರಕ್ಕೆ ತುಮಕೂರಿನಲ್ಲಿ ಉತ್ತಮ ರೆಸ್ಪಾನ್ಸ್ ದೊರೆತಿದ್ದು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.